ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಕುಂಬಳಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇಡೀ ಕುಂಬಳಕಾಯಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಲ್ವಾಕ್ಕೆ. ಅದೊಂದು 2 kg ಆಗೋಷ್ಟು ಇದೆ ತೂಕ ಹೇಳಬೇಕು ಅಂದರೆ. ಅದನ್ನು ಪೂರ್ತಿಯಾಗಿ ಈ ಥರ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋ ಬೀಜ ಮತ್ತು ತಿರುಳೆಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ತುರಿದಿಟ್ಕೊಂಡಿದ್ದೀನಿ. ಈ ಥರ ತುರಿಬೇಕಾದ್ರೆ ಸ್ವಲ್ಪ ನೀರು ಬಿಡುತ್ತೆ, ಅದನ್ನು ಕೂಡ ಎಸಿಬೇಡಿ, ಸೇರಿಸಿ ಇಟ್ಕೊಳ್ಳಿ. ನಾನಿಲ್ಲಿ ನೀರು ತೆಗೆದ್ಬಿಟ್ಟು ಒಂದು ಬೌಲ್ ಆಗೋಷ್ಟು ಫಸ್ಟು ಸೇರಿಸಿದ್ದೀನಿ. ಅದಾದಮೇಲೆ ನೀರೇನಿದೆಯೋ ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಂಡು ಅದನ್ನು ಒಂದು 1/4 ಕಪ್ ಆಗೋಷ್ಟು ಇತ್ತು, ಅದನ್ನು ಸೇರಿಸಿದ್ದೀನಿ. ಎರಡೂ ಇವಾಗ ಚೆನ್ನಾಗಿ ಬೇಯಿಸ್ಕೊಬೇಕು. 1 ಕಪ್ ಆಗೋಷ್ಟು ಬರೀ ತುರಿದಿರೋ ಅಂಥ ಕುಂಬಳಕಾಯಿ, ಹಾಗೆ ಒಂದು 1/4 ಕಪ್ ಆಗೋಷ್ಟು ಅದರದ್ದು ನೀರು ಏನಿರುತ್ತೆ ಅದರಲ್ಲೇ ಇವಾಗ ಬೇಯಿಸ್ಕೊಬೇಕು. ನೀವು ಎಕ್ಸ್ಟ್ರಾ ನೀರು ಹಾಕಿ ಎಲ್ಲ ಬೇಯಿಸೋದಕ್ಕೆ ಹೋಗಬಾರ್ದು. ಇದು ಜಾಸ್ತಿ ನೀರು ಬಿಡುತ್ತೆ, ನಿಮ್ಗೆ ಅದರಲ್ಲೇ ಬೇಯುತ್ತೆ ಚೆನ್ನಾಗಿ. ನೋಡಿ, ಇದನ್ನು ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋದಕ್ಕೊಂದು 20 ನಿಮಿಷ ಅಂತೂ ಬೇಕಾಗುತ್ತೆ. ಚೆನ್ನಾಗಿ ನೀರೆಲ್ಲ ಇಂಗ್ಕೊಬೇಕು, ಅಲ್ಲಿವರೆಗೆ ಬೇಯಿಸಬೇಕು. ನೋಡಿ ಎಷ್ಟು ನೀರಿದೆ ಇವಾಗ, ಇದು ಪೂರ್ತಿಯಾಗಿ ಇಂಗಬೇಕು. ನೋಡಿ ಇವಾಗ ಸ್ವಲ್ಪ ನೀರು ಇಂಗ್ತಾ ಬಂದಿದೆ. ನಾನು ಒಂದು ಪೂರ್ತಿ ಕುಂಬಳಕಾಯಿ ಹಾಕಿದ್ದೀನಿ, ಆದರೂ ಇಷ್ಟೇ ಕ್ವಾಂಟಿಟಿ ಆಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ಕ್ವಾಂಟಿಟಿನ ನೋಡಿಬಿಟ್ಟು ಮಾಡ್ಕೊಳ್ಳಿ. ನೋಡಿ ಇವಾಗ ನೀರು ಪೂರ್ತಿಯಾಗಿ ಇಂಗಿದೆ. ಈ ಥರ ನೀರು ಪೂರ್ತಿಯಾಗಿ ಅದು ಇಂಗಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೊಬೇಕು ಚೆನ್ನಾಗಿ. ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೀವು 1 ಕಪ್ ತುರಿ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಬೇಕು. ಆ ಥರ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಸಿಹಿ. ಸಕ್ಕರೆ ಸೇರಿಸಿದ ಮೇಲೆ ಮತ್ತೆ ನಿಮಗೆ ಅದು ನೀರು ಬಿಡುತ್ತೆ, ಸಕ್ಕರೆ ನೀರು ಹಿಡಿಯುತ್ತೆ. ಮತ್ತು ಈ ಥರ ಕೈ ಆಡಿಸ್ಬಿಟ್ಟು ಅದನ್ನು ಗಟ್ಟಿ ಮಾಡ್ಕೊಬೇಕು. ಇದಕ್ಕೆ ಪೂರ್ತಿಯಾಗಿ ನೀವು ಮಾಡೋದಕ್ಕೆ ಒಂದು 30ರಿಂದ 45 ನಿಮಿಷ ಅಂತೂ ಬೇಕಾಗುತ್ತೆ. ಫಸ್ಟು ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕು. ಆ ನೀರು ಹಾಕೋದ್ರಿಂದ ಅದು ಟೈಮ್ ಜಾಸ್ತಿ ತಗೊಳುತ್ತೆ ಬೇಯೋದಕ್ಕೆ. ಇವಾಗ ನೋಡಿ, ನಾನು ಒಂದು 3 ಚಮಚ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಏನು ಬೇಕಾಗೋದಿಲ್ಲ, ಒಂದು 2ರಿಂದ 3 ಚಮಚ ತುಪ್ಪ ಹಾಕಿದರೆ ಸಾಕಾಗುತ್ತೆ. ನೀವು ಕುಂಬಳಕಾಯಿ ನೀರಿಲ್ಲದೆ ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಬರೀ ತುರಿ ಅಷ್ಟೇ ಹಾಕಿಬಿಟ್ಟು ಮಾಡಿದ್ರೂ ಕೂಡ ಬರುತ್ತೆ, ಆದರೆ ಅಷ್ಟು ಫ್ಲೇವರ್ಫುಲ್ ಆಗಿರಲ್ಲ. ನೀವು ಆ ನೀರು ಏನಿದೆಯೋ ಆ ನೀರಲ್ಲಿ ಕುಂಬಳಕಾಯಿ ತುರಿ ಬೆಂದ್ರಷ್ಟೇ ನಿಮಗೆ ಅದು ತುಂಬ ಆ ಕುಂಬಳಕಾಯಿದ ಘಮ ಚೆನ್ನಾಗಿ ಬರೋದು. ಹಾಗಾಗಿ ಆ ನೀರು ಸೇರಿಸ್ಬಿಟ್ಟೆ ಬೇಯಿಸಿ ಆ ನೀರನ್ನು ಇಂಗಿಸ್ಕೊಂಡು ಮಾಡಿದರೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇದೊಂದು 45 ನಿಮಿಷ ಆದಮೇಲೆ ಈ ಥರ ಗಟ್ಟಿ ಆಗುತ್ತೆ. ಸಕ್ಕರೆ ಹಾಕಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ಗಟ್ಟಿ ಆಗುತ್ತೆ. ಅದಾದಮೇಲೆ ನೀವು ಡ್ರೈ ಫ್ರೂಟ್ಸ್ ಏನೇನು ಬೇಕೋ ನೋಡಿ ಹಾಕ್ಕೊಬೋದು. ನಾನಿಲ್ಲಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಈ ಹದದಲ್ಲಿ ಬಂದರೆ ಹಲ್ವಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ರೆಸಿಪಿ ಹಾಕಿದರೆ ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ. ಈ ಹಲ್ವಾ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದೆ, ಆದರೆ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ, 30ರಿಂದ 45 ನಿಮಿಷ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.